ಹಲೋ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಚಾನಲ್. ಇವತ್ತಿದ್ದಕ್ಕೆ ಇವಾಗ ಟೈಮ್ ಬಂದು 7 ಗಂಟೆ ಆಗ್ತಾ ಬರ್ತಿದೆ. ಸೊ ಇವತ್ತು ನೀರು ಬಿಟ್ಟಿದ್ದಾರಂತೆ, ಸೊ ನೀರು ಹಿಡಿಯಕ್ಕೆ ಹೋಗ್ಬೇಕು. ಅದಕ್ಕೆ ಮೋಟ್ರ್ ಹಾಕಿದ್ದಾರೆ, ನೀರು ಬರ್ತಾರೆ ಮೇಲಕ್ಕೆ. ಸ್ವಲ್ಪ ಹೊತ್ತಾದ್ಮೇಲೆ ಪೈಪ್ ಹಾಕಿ ಕೂಡ ನೀರು ಹಿಡಿಬೇಕು. ಸೊ ಸದ್ಯಕ್ಕೆ ನಮ್ಮ ನೀರು ಏನಿಲ್ಲ ಅಂದರೂ ಒಂದು 7 ಡೇಸ್ಗೆ ಒಂದ್ಸತಿ ಬರುತ್ತೆ, 7 to 8 ಡೇಸ್ಗೆ ಒಂದ್ಸತಿ ಬರುತ್ತೆ. ಸೊ ಫುಲ್ ಸ್ಟೋರ್ ಮಾಡ್ಕೋಬೇಕು. ಅದಕ್ಕೆ ಇವಾಗ ಹೋಗೋಣ. ಇವಾಗ ಮಿಸ್ ಮಾಡಿಕೊಂಡು 7 to 8 ಡೇಸ್ಗೆ ನೀರಿರಲ್ಲ. ಸದ್ಯಕ್ಕೆ ಹೋಗೋಣ ಬನ್ನಿ. ಗಾಯ್ಸ್, ನೀರೆಲ್ಲ ಹಿಡಿದಿದ್ದಾಯಿತು. ಹಾಗೆ ನಮ್ಮ ಟಿಫನ್ ಮಾಡಿದ್ರು, ಟಿಫನ್ ಕೂಡ ತಿಂದಾಯಿತು. ಸೊ ಇವಾಗ ಎಲ್ಲ ಕುತ್ಕೊಂಡು ಫೇಸ್ ಪ್ಯಾಕ್ ಮಾಡಿಕ್ಕಿದ್ದಾರೆ. ಆಮೇಲೆ ಹೋಗೋವಾಗ ಹಾಕ್ಕೊಂಡು ಸ್ನಾನಕ್ಕೆ ಹೋಗ್ಬೇಕು. ಸದ್ಯಕ್ಕೆ ಏನೂ ಕೆಲಸ ಇಲ್ಲ. ತಿನ್ನೋದೆಲ್ಲ ತೆಗೋಕ್ಕಾಗಿಲ್ಲ ಗೈಸ್. ಫೋನಲ್ಲಿ ಚಾರ್ಜ್ ಇಲ್ಲ, ಹಾಕಕ್ಕೆ ಹೋಗಿದೆ. ಮತ್ತು ನೀರು ತೆಗೆದು ಹಾಕೋಕ್ಕಾಗಿಲ್ಲ, ಚಾರ್ಜ್ ಹಾಕಿದೆ. ಸೊ ಶಾರ್ಟ್ಸ್ ತೆಗಿಲಿಲ್ಲ, ಅದಕ್ಕೆ ಏನು ಹಾಕಿಲ್ಲ. ಸೊ ಇವಾಗ ಮಾತಾಡ್ತಾಯಿದ್ದೀನಿ. ಎಲ್ಲ ಮುಗಿದು ಸದ್ಯಕ್ಕೆ ಇವಾಗ ನೀರೆಲ್ಲ ನಮ್ಮ ಅಜ್ಜಿ ಹಿಡಿದ್ರು, ನಮ್ಮ ಪೈಪ್ ಹಾಕ್ಕೊಟ್ಟೆ ಅಷ್ಟೇ, ಏನೂ ಮಾಡಿಲ್ಲ. ಮತ್ತು ಟಿಫನ್ ಮಾಡೋಕ್ಕೆ ಸ್ವಲ್ಪ ಶಾಪಿಂಗ್ ಮಾಡಿಕೊಟ್ಟು ಟಿಫನ್ ಮಾಡಿದ್ದಾಯಿತು, ಟಿಫನ್ ತಿಂದಿದ್ದಾಯಿತು. ಇವಾಗ ಸ್ವಲ್ಪ ಹೊತ್ತು ಕೂತ್ಕೊಂಡು ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕೆ ನೋಡ್ಬೇಕಲ್ಲ, ಅದಕ್ಕೆ ನೋಡೋಣ. ಸದ್ಯಕ್ಕೆ ವಿಡಿಯೋ ಅಪ್ಲೋಡ್ ಮಾಡಿದ್ದಾಯಿತು. ಶಾರ್ಟ್ ವಿಡಿಯೋ ಆಲ್ರೆಡಿ ಅಪ್ಲೋಡ್ ಮಾಡಿದೆ, ಒಂದು ಇನ್ಸ್ಟಾಗ್ರಾಮಲ್ಲಿ ಒಂದು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಾಯಿತು. ಸೊ ಇದಕ್ಕೆ ನೋಡೋಣ ಏನಾಗುತ್ತೆ ಅಂತ. ಸದ್ಯಕ್ಕೆ ಗಾಯ್ಸಕ್ಕೆ ಸ್ನಾನ ಮಾಡ್ಕೊಬರ್ಕೋಣ. ಸೊ ಸ್ನಾನ ಮಾಡ್ಕೊಂಡು ಸಿಗ್ತೀನಿ, ನಡಿ. ಅದಕ್ಕೆ ಸ್ನಾನ ಮಾಡ್ಕೊಬಂದು ರೆಡಿಯಾಗಿ ಸ್ವಲ್ಪ ಸನ್ಸ್ಕ್ರೀಮ್ ಹಾಕ್ಕೊಂಡು, ಡೈಲಿ ಸನ್ಸ್ಕ್ರೀಮ್ ಹಾಕ್ಕೋಣ ಅಂತ ಇವತ್ತಿನ ಸನ್ಸ್ಕ್ರೀಮ್ ಹಾಕ್ಕೊತಾಯಿದ್ದೀನಿ. ಸೊ ಇವಾಗ ಏನೇನು ಸನ್ಸ್ಕ್ರೀಮ್ ಹಾಕ್ಕೊಂಡಿದ್ದಾಯಿತು. ಇವಾಗ ಏನು ಮಾಡಬೇಕು ನೋಡ್ಬೇಕು. ಸದ್ಯಕ್ಕೆ ಏನೂ ಕೆಲಸ ಇಲ್ಲ. ಸದ್ಯಕ್ಕೆ ಕೂತ್ಕೊಂಡು ಸ್ವಲ್ಪ ಯೂಟ್ಯೂಬಲ್ಲಿ ಮಾಮೂಲಿ ಸೀರೀಸ್ ನೋಡೋದು, ಫಿಲಮ್ ನೋಡೋದು, ಅದೇ ಕೆಲಸ. ಇವಾಗ ಲ್ಯಾಪ್ಟಾಪಲ್ಲಿ ಏನಾದರೂ ಮಾಡಬೇಕು ಅನ್ಕೋತೀನಿ. ಸೊ ಇವಾಗ ಸದ್ಯಕ್ಕೆ ಮೂಡ್ ಬರ್ತಾಯಿಲ್ಲ. ಇವತ್ತು ಸಂಜೆ, ಇವತ್ತು ಶನಿವಾರ ಇರೋದಕ್ಕೆ ಎಲ್ಲರೂ ನನ್ನ ಫ್ರೆಂಡ್ಸ್ ಎಲ್ಲ ಬರ್ತಾರೆ. ಬಂದು ಎಲ್ಲರೂ ಆಂಜನೇಯ ಸ್ವಾಮಿ ಟೆಂಪಲ್ ಹೋಗ್ತೀವಿ ಪ್ರತಿ ಶನಿವಾರ ಥರ. ಸೊ ಬನ್ನಿ, ಆವಾಗ ಸ್ವಲ್ಪ ಟೈಮ್ ಪಾಸ್ ಆಗಬೇಕಾಗುತ್ತೆ. ಇವಾಗ ಸದ್ಯಕ್ಕೆ ಸೀರೀಸ್ ನೋಡೋಣ. ಯಾವ ಸೀರೀಸ್? ನಿನ್ನೆ ಬೇರೆ ಒಂದು ಮೂವಿ ನೋಡ್ತಾ ಇದ್ದೆ, ಮುದ್ದು ಅದ್ರ ಶುಭಮ್ ಅಂತ. ಅದು ಸಖತ್ತಾಗಿದೆ, ಪರವಾಗಿಲ್ಲ, ತೆಲುಗು ಮೂವಿ. ಸೊ ಇವಾಗ ಯಾವುದಾದ್ರೂ ಇನ್ನೊಂದು ಮೂವಿ ಇಕ್ಕೋತೀನಿ, ಇಲ್ಲಾಂದರೆ ವೆಬ್ ಸೀರೀಸ್ ಇಕ್ಕೋತೀನಿ. ನೋಡೋಣ ಯಾವ್ದು ನೋಡಿದ್ರೆ ಅದು, ಇಲ್ಲಾಂದರೆ ಆ್ಯನಿಮೆ ಯಾವುದಾದ್ರೂ ಇಕ್ಕೊಟ್ರೆ ನೋಡೋಣ. ಸದ್ಯಕ್ಕೆ ಏನು ನೋಡೋಕ್ಕೆ ಇಷ್ಟ ಆಗಿಲ್ಲ ಅಂದರೆ ಇಲ್ಲಿ ಟಿ ವಿ ಇದೆ, ಟಿ ವಿ ನೋಡೋದೊಂದು ಬಾಕಿ ಇದೆ. ಸೊ ಬನ್ನಿ ಸದ್ಯಕ್ಕೆ ಹೋಗೋಣ. ಗಾಯ್ಸ್, ಬೆಳಗ್ಗೆ ಚಿತ್ರಾನ್ನ ಸ್ವಲ್ಪ ಇದೆ, ಅನ್ನ ಸಾರು. ಇವಾಗ ತಿನ್ಬಿಟ್ಟು ಮತ್ತೆ ಸಿಗೋಣ. ಇವಾಗ ಟೈಮ್ ಬಂದು 3 ಆಗ್ತಾ ಬರ್ತಿದೆ. ಇವಾಗ ಸದ್ಯಕ್ಕೆ ತಿನ್ಬಿಟ್ಟು ನೋಡೋಣ ಏನಾಗುತ್ತೆ ಅಂತ. ಗಾಯ್ಸ್, ಆಗಲೇ ತಿಂದು ಮಲ್ಕೊಂಡು ತಿರ್ಗಾ ಎದ್ದು ರೆಡಿ ಆದೆ. ನೋಡಿ, ನನ್ನ ಫ್ರೆಂಡ್ಸ್ ಬಂದಿದ್ದಾರೆ, ಇವಾಗ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ. ಸೊ ಇವಾಗ ದೇವಸ್ಥಾನಕ್ಕೆ ಹೋಗೋಣ. ನೋಡಿ ಗಾಯ್ಸ್, ಸಿಟ್ಟೆ ಬಂದಿದೆ. ಅವಾಗಿಂದ 4 ಸತಿ ಗಾಡಿ ಆನ್ ಮಾಡ್ದೆ, ಆದರೆ ಹೋಗಲೇ ಇಲ್ಲ. ಯೂಟ್ಯೂಬ್ಗೆಲ್ಲ ಹಾಕ್ಬಿಟ್ಟಿದ್ದಾನೆ ನಮ್ಮ ನಂಗೆ ಸ್ವಲ್ಪ ಹೈಲೈಟ್ ಮಾಡ್ತಿರೋದು. ಸ್ಟಾರ್ಟಿಂಗಲ್ಲಿ ಒಂದು ಕ್ಲಿಪ್ ಐತೆ. ಬಾಯ್ ಬಾಯ್ ಎಲ್ಲರಿಗೂ, ಬಾಯ್ ಬಾಯ್ ಬಾಯ್. ಇವ್ನು ಬ್ಲಾಗರ್ ಸರಿ ಇಲ್ಲ, ನಾನು ಚಪ್ಪಲಿ ಕಿತ್ತಾಕ್ಬಿಟ್ಟವನೆ. ಚಪ್ಪಲಿ ಕಿತ್ತಾಕ್ದೆ ಅಂತ ಫ್ರೆಂಡ್ಸ್, ಕಿತ್ತಾಕಿಲ್ಲ, ಅದೇ ಕಿತ್ತಾಯ್ತು. ಸುಳ್ಳು ಹೇಳ್ಬಾರ್ದಪ್ಪ, ಹೆಣ್ಮಕ್ಳು ಇರ್ತಾರೆ. ಪರವಾಗಿಲ್ಲ, ಹೆಣ್ಮಕ್ಳು ಇರ್ತೇನೆ ಖುಷಿ, ಗಂಡು ಮಕ್ಳಿಗೆ ಅಷ್ಟು ಆಸೆ ಇಟ್ಕೊಳಕ್ಕೆ ಹೋಗ್ಬೇಡ. ಹೆಣ್ಮಗು ಹುಡ್ತಾಳಂತೆ ನನಗೆ. ಇಲ್ಲ ಇಲ್ವೇನೋ. ನನ್ನ ಫ್ಯೂಚರ್ ಪ್ರಿಡಿಕ್ಟ್ ಮಾಡ್ತಾ ಇದ್ದೀನಿ ಪಾಪ. ಗಾಯ್ಸ್, ಬಾಯ್ ಬಾಯ್, ಮನೆಗೆ ಹೋಗ್ತಾ ಇದ್ದಾರೆ ಇವರು. ಗಾಯ್ಸ್, ನಾಳೆ ಮತ್ತೆ ಬರ್ತೀನಿ ಗಾಯ್ಸ್, ಸ್ವಲ್ಪ ಕೆಲಸ ಐತೆ ನಮ್ಮ ಓನ್ ಹತ್ರ, ನಾಳೆ ಬರ್ತೀನಿ. ಯಾಕೋ ಅವನ ಹತ್ರ ಜಾಸ್ತಿ ಕೆಲಸ ಮಾಡಿಸ್ಕೊಂಬೇಡ. ಗಾಯ್ಸ್, ಸಿಗ್ತಾನೆ ಅವರೆಲ್ಲ ಹೋದ್ರು. ಇವಾಗ ಒಂದು ಸಮಿತಿ ಮೀಟಿಂಗ್ ಇದೆ ಅಂತ ಹೇಳಿದ್ರು. ಸೊ ಅದಕ್ಕೆ ಹೋಗ್ಬೇಕು, ಅಲ್ಲೇ ಊಟ ಎಲ್ಲ ಆಗುತ್ತೆ. ಸೊ ಇವಾಗ ಏನಿಲ್ಲ, ಅಲ್ಲಿ 9-9:30 ಹೋಗ್ಬೇಕಂತೆ. ಸೊ ಅಲ್ಲಿ ಹೋಗಿ ಎಷ್ಟು ತಗೊಳ್ತಾ ಗೊತ್ತಿಲ್ಲ, ಅಲ್ಲಿ ಹೋಗಿ ಬರ್ಬೇಕು. ಸದ್ಯಕ್ಕೆ ಇನ್ನೇನು ಕೆಲಸ ಇಲ್ಲ, ಅಲ್ಲಿ ಹೋಗಿ ಬರೋಣ. ಸದ್ಯಕ್ಕೆ ಅಷ್ಟೇ ಗಾಯ್ಸ್, ಮತ್ತೆ ಸಿಗ್ತೀನಿ. ಹಾಯ್ ಗಾಯ್ಸ್, ಇವಾಗ ಮೀಟಿಂಗ್ ಎಲ್ಲ ಮುಗಿತು. ಸೊ ನಾನು ಪವನ್ ಇವಾಗ ವಾಪಸ್ ಮನೆ ಕಡೆ ಹೋಗ್ತಾ ಇದ್ದೀವಿ. ಅಪ್ಪ ಅಮ್ಮ ಇದ್ದಾರೆ. ಇವಾಗ ಪವನ್ ಗಾಡಿ ಇದೆ, ಪವನ್ ಗಾಡಿಯಲ್ಲಿ ಆರಾಮಾಗಿ ಇವಾಗ ಮನೆಗೆ ಹೋಗಿ ಮತ್ತೆ ಸರಿ. ಸದ್ಯಕ್ಕೆ ಮನೆಗೆ ಬಂದು ಇವಾಗ ಎಲ್ಲ ಮುಗಿತು. ಪವನ್ ಮನೆಗೆ ಬಿಟ್ಟ. ಇವಾಗ ಸದ್ಯಕ್ಕೆ ಬಾಗ್ಲಾಗ್ಬಿಟ್ಟು ಹೋಗಿ ಮಲ್ಕೊಳ್ಳೋದೆ ಕೆಲಸ. ಅಲ್ಲಿ ಉಪ್ಪಿಟ್ಟು ಕೇಸರಿ ಬಾತ್ ಮಾಡಿದ್ರು, ಉಪ್ಪಿಟ್ಟು ಕೇಸರಿ ಬಾತ್ ತಿಂದಿದ್ದಾಯಿತು. ಅದ್ರ ಜೊತೆ ಉಪ್ಪಿನಕಾಯಿ ಕೂಡ ತಿಂದೆ. ಸೊ ಇವಾಗ ಸದ್ಯಕ್ಕೆ ಮಲ್ಕೊಳ್ಳೋದೆ, ಏನೂ ಕೆಲಸ ಇಲ್ಲ. ಸದ್ಯಕ್ಕೆ ಇಲ್ಲಿ ನೋಡಿ, ಇನ್ನೊಂದು ಎಗ್ ತಗೊಬಂದು ಇಲ್ಲೇ ಬಿತ್ಕೊಳ್ಳೋದು ಆರಾಮಾಗಿ. ಎಲ್ಲ ಕ್ಲಿಯರ್ ಆಗಿದೆ, ಗೊತ್ತಿಲ್ಲ. ಲೈಟ್ ಆಫ್ ಮಾಡಿಬಿಟ್ಟು, ಆ ಲೈಟ್ ಆಗಿಬಿಟ್ಟು ಮಲ್ಕೊಳ್ಳೋಣ. ಬಾಯ್ ಬಾಯ್.